ಇವತ್ತು ಮೂರು ಸೇನೆಗಳ ಪ್ರಮುಖ ಸೇನಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಪಾಕಿಸ್ತಾನಕ್ಕೆ ಇನ್ನೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಯುದ್ಧವನ್ನು ದೇವರೇ ತಪ್ಪಿಸಿದ್ದಾನೆ. ಒಂದು ವೇಳೆ ಪಾಕಿಸ್ತಾನದ ಜೊತೆಗೆ ಮತ್ತೊಮ್ಮೆ ಯುದ್ಧ ಆದರೆ ಈಗ ನಡೆದ ಯುದ್ಧಕ್ಕಿಂತಲೂ ಸಂಪೂರ್ಣ ಭಿನ್ನವಾಗಿರಲಿದೆ. ನಾವು ಚೀನಾದ PL-15 ಕ್ಷಿಪಣಿಗಳನ್ನು ಧ್ವಂಸಗೊಳಿಸಿದ್ದೇವೆ. ಭಾರತದ ಮೇಲೆ ದಾಳಿಗೆ ಬಳಸಲಾದಂತಹ ಟರ್ಕಿಯ ಡ್ರೋನ್ಗಳನ್ನು ಧ್ವಂಸಗೊಳಿಸಿದ್ದೇವೆ. ನಾವು ಕಾರ್ಯಾಚರಣೆ ನಡೆಸಿದ್ದು ಭಯೋತ್ಪಾದಕರ ವಿರುದ್ಧ. ಆದರೆ ಆ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಯಾಕೆ ಮಧ್ಯಪ್ರವೇಶ ಮಾಡ್ತೋ ಗೊತ್ತಿಲ್ಲ ಅಂತೇಳಿ ಭಾರತದ ಮೂರು ಸೇನೆಗಳ ಪ್ರಮುಖ ಸೇನಾಧಿಕಾರಿಗಳು ಹೇಳಿರುವಂಥದ್ದು. ನಮ್ಮ ಎಲ್ಲ ಮಿಲಿಟರಿ ನೆಲೆಗಳು ಸರ್ವಸನ್ನದ್ಧವಾಗಿವೆ. ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ನಾವು ಆ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸರ್ವಸನ್ನದ್ಧ ಎನ್ನುವಂಥ ಎಚ್ಚರಿಕೆಯನ್ನು ಮಿಲಿಟರಿ ಪ್ರಮುಖರು ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥದ್ದು. ಯುದ್ಧವನ್ನು ತಪ್ಪಿಸಿರುವಂಥದ್ದು ಯಾರು ಅಂತ ಹೇಳಿದ್ರೆ ದೇವರು, ದಿ ಗಾಡ್. ಮತ್ತೇನಾದ್ರೂ ಯುದ್ಧ ಅಂತ ಆದರೆ ಅದು ಈಗ ಏನು 3 ದಿನ ಸಂಘರ್ಷ ನಡೆಯುತ್ತಲ್ಲ, ಈ ಸಂಘರ್ಷಕ್ಕಿಂತ ಭಿನ್ನವಾದಂತಹ ಸಂಘರ್ಷ ನಡೆಯಲಿದೆ ಎನ್ನುವಂಥ ಅಂಶವನ್ನು ಮೂರು ಸೇನೆಗಳ ಪ್ರಮುಖ ಅಧಿಕಾರಿಗಳು ಇವತ್ತು ಹೇಳಿರುವಂಥದ್ದು. ಜೊತೆಗೆ ನಾವು ಹೇಗೆ ಪಾಕಿಸ್ತಾನದ ವಿರುದ್ಧ ಕ್ರಮಗಳನ್ನು ಕೈಗೊಂಡ್ವಿ, ಮಿಲಿಟರಿ ಕ್ರಮಗಳನ್ನು ಕೈಗೊಂಡ್ವಿ ಎನ್ನುವಂತಹ ಕೆಲವೊಂದಿಷ್ಟು ಫೂಟೇಜನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಆ ಫೂಟೇಜ್ಗಳಲ್ಲಿ ಪ್ರಮುಖವಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಆ ಚೀನಾ ನಿರ್ಮಿತ PL-15 ಕ್ಷಿಪಣಿ ಏರ್ ಟು ಏರ್ ಮಿಸೈಲ್, ಆಕಾಶದಿಂದ ಆಕಾಶಕ್ಕೆ ಚಿಮ್ಮುವಂತಹ ಕ್ಷಿಪಣಿ ಏನಿದೆ ಅದರ ಅವಶೇಷಗಳು ಮತ್ತು ಪಾಕಿಸ್ತಾನ ಭಾರತದ ಮೇಲೆ ದಾಳಿಗೆ ಬಳಸಿಕೊಂಡಿದ್ದಂತಹ ಟರ್ಕಿ ನಿರ್ಮಿತ ಡ್ರೋನ್ಗಳ ಅವಶೇಷಗಳನ್ನು ಕೂಡ ನಾವು ಇವತ್ತು ಪ್ರದರ್ಶನ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಮೆಸೇಜ್. ಬರೀ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಪಕ್ಕದ ಚೀನಾಕ್ಕೂ ಕೂಡ ಇದು ಮೆಸೇಜ್. ಇದು ಕ್ಷಿಪಣಿಯ ದೆ ನೀಲ್ ಅಂಥೇಳಿ, ಅಂದರೆ ಅವರು ಮಂಡಿ ಹೊರ್ತಾರೆ ನಮ್ಮ ಎದುರುಗಡೆ ಅಂಥೇಳಿ ನಾವು ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶವನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ಸೇನಾಧಿಕಾರಿಗಳು ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಇಂಡಿಜಿನಿಯಸ್ ಅಂದರೆ ಸ್ವದೇಶಿ ನಿರ್ಮಿತ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾವು ಸಮರ್ಥವಾಗಿ ಬಳಸ್ಕೊಂಡಿದ್ದೀವಿ ಅಂತ. ಸ್ವದೇಶಿ ನಿರ್ಮಿತ ಡಿಫೆನ್ಸ್ ಸಿಸ್ಟಮ್, ಅದು ಆಂಟಿ ಡ್ರೋನ್ ಸಿಸ್ಟಮ್ ಇರ್ಬೋದು, ಆಂಟಿ ಡ್ರೋನ್ ಸಿಸ್ಟಮ್ ಒಳಗೊಂಡಂತೆ ಸ್ವದೇಶಿ ಅಂದರೆ ಭಾರತದಲ್ಲೇ ನಿರ್ಮಿಸಲಾದಂತಹ ರಕ್ಷಣಾ ವ್ಯವಸ್ಥೆಗಳನ್ನು ನಾವು ಈ ಯುದ್ಧದ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದೀವಿ ಯಶಸ್ವಿಯಾಗಿ ಬಳಸ್ಕೊಂಡಿದ್ದೀವಿ ಎನ್ನುವಂಥ ಅಂಶವನ್ನು ಮೂರು ಸೇನೆಗಳ ಪ್ರಮುಖರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. That our fight was with terrorists and their support infrastructure and not with Pakistan military. However, it is a pity that the Pakistan military chose to intervene and bat for the terrorist, which compelled us to respond, which accords us the net-centric operational capability which is vital to modern days war fighting. While much has been said and written about the newer systems, I would like to place on record the performance and efficacy demonstrated by even the older battle-proven AD systems like the Pechora, the OSA AK and the LLAD guns in countering the Pakistani threat vectors in the current operations. They were all modern generations, but these battle-proven systems stood the test of time and took them on head-on. Another highlight has been the stellar performance of the indigenous air defense weapon system like the Akash system. Here, ladies and gentlemen, I would like to mention that putting together an operationalization of this potent AD environment has been possible over the last decade due to unwavering budgetary and policy support provided by the Government of India in acquiring state-of-the-art equipment and weapon systems. And emphatically state that all our military bases, all our systems continue to remain fully operational
and ready to undertake any future missions should the need so arise. तो मेरे कलीग ने अभी बताया, आई थिंक आई मेंशन्ड Yeha to be of Chinese origin. I would like to correct myself. The Yeha drones are of Turkish origin. So that comes to your question. देखिए, जैसा मैंने कल कहा था कि इस लड़ाई के डिटेल्स अभी हम शेयर नहीं कर सकते हैं, क्योंकि इसमें काफ़ी कुछ ऑपरेशनल डिटेल्स होंगे. कितने जहाज थे दोनों तरफ से, किस तरह की लड़ाई हुई, these are questions of technical details, which we may not be able to share firstly, and which we may not be able to share, to explain to you the way it needs to be explained. Suffice to say कि yes, ये एक दूसरी तरह का वॉरफेयर था, and it is bound to happen. हम लोग पिछली लड़ाई, अगली जो कभी भी लड़ाई होगी, भगवान करे ना हो, लेकिन अभी यदि हुई तो ये पिछली लड़ाई की तरह नहीं होगी. हर एक लड़ाई जो है अलग तरीके से लड़ी जाती है, और टेक्नोलॉजिकल एडवांसमेंट्स हो रहे हैं. हम भी उस एडवांसमेंट्स के हिस्सा हैं, हमारे एडवर्सरीज भी हिस्सा हैं. सो इट इज. मैंने आपको कल बताया था कि पिछले कुछ सालों में आतंक की गतिविधियों का कैरेक्टर जो है उसमें कुछ बदलाव आ रहा था. अब हमारी मिलिट्री के साथ साथ मासूम सिविलियंस जो कि अपना बचाव करने में विफल थे, उन पर भी हमले हो रहे थे. 2024 में जम्मू सेक्टर में शिवखोरी मंदिर को जाते हुए यात्री, और इस साल अप्रैल में पहलगाम में मासूम पर्यटक इस खतरनाक ट्रेंड के विशेष उदाहरण हैं. पहलगाम तक पाप का ये घड़ा भर चुका था. उसके बाद जो हुआ उसके बारे में हम कल विस्तार में बातचीत कर चुके हैं, या लॉजिस्टिक इंस्टॉलेशंस को टारगेट कर पाए. ये जो डायग्राम आप अपने सामने देख रहे हैं, ये मुझे एक इंसिडेंट की याद दिला रहा है, और मैं आपको इस उदाहरण के ज़रिए से एक ये एस्पेक्ट हाईलाइट करना चाहता हूँ. जब मैं स्कूल में था तो तकरीबन मेरे ख्याल से ये 70 का दशक था, और उस समय इंग्लैंड और ऑस्ट्रेलिया के बीच में, आज शायद क्रिकेट की बात भी करनी चाहिए, क्योंकि मैं देख रहा था कि विराट कोहली ने टेस्ट क्रिकेट से रिटायरमेंट ले ली. कई भारतीयों की तरह वो मेरे भी फेवरेट क्रिकेटर हैं. तो 70 के दशक में ऑस्ट्रेलिया और इंग्लैंड की फेमस एशेज सीरीज चल रही थी, और उस समय ऑस्ट्रेलिया के दो बहुत तेज गेंदबाज, जो कि क्रिकेट हिस्ट्री में बड़ा उनका नाम है, जेफ थॉमसन और डेनिस लिली, उन्होंने अंग्रेजी बैट्समैन और उनकी बैटिंग लाइनअप को तहस नहस कर दिया था. और ऑस्ट्रेलियंस ने उस समय एक कहावत निकाली थी, दैट फ्रॉम एशेज टू एशेज एंड फ्रॉम डस्ट टू डस्ट, इफ थॉमो डोंट गेट हियर देन लिली श्योरली मस्ट. और अगर आप इस लेयर को देखें तो आप समझ जाएंगे कि मैं आपको क्या बताने की कोशिश कर रहा हूं. तो अगर आप सारे सिस्टम्स को पार कर भी गए तो आपको फिर भी एयरफील्ड या लॉजिस्टिक इंस्टॉलेशन या जो भी चीज को आप टारगेट कर रहे हैं. ಸೊ ಇವತ್ತು ಪ್ರಮುಖ ಸೇನಾಧಿಕಾರಿಗಳ ಎರಡನೆಯ ಮಹತ್ವದ ಸುದ್ದಿಗೋಷ್ಠಿ. ಈ ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ಮತ್ತೆ ಯುದ್ಧ ಅಂತ ಆದರೆ, ಮೊನ್ನೆ ಶಾರ್ಟ್ ಆಗಿ ಏನು ಸಂಘರ್ಷ ಆಯಿತು ಅದಕ್ಕಿಂತಲೂ ಭಿನ್ನವಾಗಿರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಪಕ್ಕದ ಚೀನಾಕ್ಕೂ ಕೂಡ ಒಂದು ಮೆಸೇಜನ್ನು ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಫೂಟೇಜನ್ನು ಕೂಡ ಇವತ್ತು ಭಾರತೀಯ ಸೇನೆ ಬಿಡುಗಡೆ ಮಾಡಿದೆ. ಏನು ಅಂತ ಹೇಳಿದ್ರೆ, ಚೀನಾ ನಿರ್ಮಿತ ಏರ್ ಟು ಏರ್ ಮಿಸೈಲ್ ಮತ್ತು ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ ಅಂಥೇಳಿ. ಟರ್ಕಿ ನ್ಯಾಟೋದ ಸದಸ್ಯ ರಾಷ್ಟ್ರ. ಸೊ ಇವೆಲ್ಲ ಮೆಸೇಜ್ಗಳು, ವೆರಿ ಕ್ಲಿಯರ್ ಮೆಸೇಜ್. ಅಂದರೆ ನಮ್ಮ ಇಬ್ಬರ ನಡುವಿನ ಸಂಘರ್ಷದಲ್ಲಿ ನೀವೇನಾದರೂ ಮಧ್ಯಕ್ಕೆ ಬಂದರೆ ನಿಮಗೆ ಆಗಬಹುದಾದಂತಹ ನಷ್ಟಗಳು ಏನು ಎನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದೀವಿ. ಸೊ ಅದು ಇವತ್ತು ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಸೊ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ ಎನ್ನುವಂತಹ ಕುತೂಹಲ ಕೂಡ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.